ಸ್ನೇಹಿತರೆ, ನೀವು ಕೂಡ ಎಷ್ಟು ಸುಂದರವಾಗಿ ಕಾಣಿಸ್ಬೇಕಾ? ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ ಟ್ರೈ ಮಾಡಿದರೆ ಸಾಕು, ನಿಮ್ಮ ಮುಖ ಕೂಡ ಎಷ್ಟು ಸುಂದರವಾಗಿ ಕಾಣಿಸುತ್ತೆ. ಹಾಗೆ ನಿಮ್ಮ ಮುಖದ ಮೇಲೆ ಮೊಡವೆಗಳಾಗಲಿ, ಪಿಗ್ಮಿಟೇಷನ್ ಆಗಲಿ, ಕಪ್ಪು ಕಲೆಗಳಾಗಲಿ ಎಲ್ಲ ಕೂಡ ರಿಮೂವ್ ಮಾಡಿಬಿಡುತ್ತೆ. ಹಾಗೆ ನಿಮ್ಮ ಮುಖ ಕೂಡ ಸುಂದರವಾಗಿ ಕಾಂತಿಯುಕ್ತವಾಗಿ ಕಾಣಿಸುತ್ತೆ. ಹಾಗಿದ್ರೆ ₹1 ಕೂಡ ಖರ್ಚಿಲ್ಲದೆ ಮುಖವನ್ನು ಸುಂದರವಾಗಿ ಮಾಡುವಂಥ ಬ್ಯೂಟಿಫುಲ್ ಟಿಪ್ಸು ಬನ್ನಿ ತೋರಿಸ್ಕೊಡ್ತೀನಿ. ಇವಾಗ ನೋಡಿ, ಮನೆಯಲ್ಲಿ ಇವೆರಡು ಇದ್ದೇ ಇರುತ್ತೆ, ಎಲ್ಲರ ಮನೆಯಲ್ಲೂ ಕೂಡ ಇರುವಂಥದ್ದೇ. ಅದನ್ನು ನಾವು ಬಳಸ್ಕೊಂಡು ನಮ್ಮ ಮುಖದ ಗ್ಲೋನೆಸ್ ಯಾವ ರೀತಿ ಮಾಡ್ಕೋಬೋದಂತ ತೋರಿಸ್ಕೊಡ್ತಾ ಇರುವಂಥ ಬ್ಯೂಟಿಫುಲ್ ಟಿಪ್ಸು. ನಿಮ್ಮ ಮುಖ ಡಲ್ನೆಸ್ ಆಗಲಿ, ಕಪ್ಪು ಕಲೆಗಳಾಗಲಿ, ಮುಖದ ಮೇಲೆ ಡ್ರೈನೆಸ್ ಇರಲಿ, ಹಾಗೆ ಇದೆಲ್ಲ ಸಮಸ್ಯೆಗಳಿಗೆ ಕಾಡುವಂಥದ್ದು ಒಂದು ಬೆಸ್ಟ್ ಆಗಿರುವಂಥ ಬ್ಯೂಟಿಫುಲ್ ಟಿಪ್ಸು. ನಿಮ್ಮ ಮನೇಲಿದ್ದರೆ ಖಂಡಿತವಾಗಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ನಿಮಗೂ ರಿಸಲ್ಟ್ ನೋಡಿ ನೀವೇ ಶಾಕ್ ಆಗಿಬಿಡ್ತೀರಾ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ರೆಡಿ ಮಾಡಬೇಕಂತ ತೋರಿಸ್ಕೊಡ್ತೀನಿ ನೋಡಿ. ಫಸ್ಟ್ ತೊಗೊಂಡಿರೋಂಥದ್ದು ಒಂದು ಕ್ಲಿನಿಕ್ ಪ್ಲಸ್ ಶಾಂಪು ಮತ್ತು ನಾನು ತೊಗೊಂಡಿರೋಂಥದ್ದು ವ್ಯಾಸ್ಲಿನ್. ಇವೆರಡನ್ನು ನಾವು ಮುಖದ ಮೇಲೆ ಬಳಸಾಗಲಿ, ಕೈ ಮೇಲಾಗಲಿ, ಕಾಲ ಮೇಲಾಗಲಿ ಯಾವ ರೀತಿಯಾಗಿ ಬಳಕೆ ಮಾಡಬೇಕಂತ ನೋಡ್ಬೋದು. ಹಾಗಾದರೆ ನಾನು ಇವೆರಡನ್ನು ತೊಗೊಂಡಿದ್ದೀನಿ, ಯಾವ ರೀತಿಯಾಗಿ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತೀನಿ. ತಡ ಮಾಡದೆ ಹೋಗಿ ನೋಡೋಣ ಬನ್ನಿ. ಇವಾಗ ಫಸ್ಟ್ ಒಂದು ಬಟ್ಲು ತೊಗೊಂಡಿದ್ದೀನಿ, ಇದರಲ್ಲಿ ನಾನು ಶಾಂಪೂ ಹಾಕ್ತಾ ಇರುವಂಥದ್ದು. ಶಾಂಪೂ ಇದೇ ಶಾಂಪೂ ಅಂತೇನಿಲ್ಲ, ನೀವು ಯಾವುದಾದ್ರೂ ಕೂಡ ಶಾಂಪೂ ಬಳಸ್ಬೋದು. ನಿಮ್ಮ ಮನೇಲಿರುವಂಥದ್ದು ಅವೈಲೇಬಲ್ ಇರುವಂಥ ಶಾಂಪೂವನ್ನು ಟ್ರೈ ಮಾಡಿ. ಇವಾಗ ನೋಡಿ, ನಾನು ಶಾಂಪೂ ಪೂರ್ತಿ ಒಂದು ಪ್ಯಾಕೆಟ್ ಹಾಕಿದ್ದೀನಿ. ನಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೀವು ಇದನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಹಾಗೆ ನೋಡಿ, ನಾನು ಇದಕ್ಕೆ ಹಾಕ್ತಾ ಇರೋಂಥದ್ದು ವ್ಯಾಸ್ಲಿನ್. ಸ್ನೇಹಿತರೆ, ಶಾಂಪೂ ತೊಗೊಂಡಿದ್ದೀನಿ, ಇದರಲ್ಲಿ ಸ್ವಲ್ಪ ವ್ಯಾಸ್ಲಿನ್ ಹಾಕಬೇಕು. ನಮ್ಮ ಸ್ಕಿನ್ ತುಂಬಾ ಡ್ರೈನೆಸ್ ಇದೆ, ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಬರಬೇಕು ಅಂದರೆ ನಾವು ಇದರಲ್ಲಿ ವ್ಯಾಸ್ಲಿನ್ ಹಾಕೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಸಾಫ್ಟ್ ಆಗುತ್ತೆ. ಹಾಗೆ ನಮ್ಮ ಸ್ಕಿನ್ ಮೇಲೆ ಒಂಥರ ಶೈನಿಂಗ್ ರೀತಿಯಾಗಿ ಹೊಳಪು ಬರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ವ್ಯಾಸ್ಲಿನ್ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗಾದರೆ ನೀವು ಕೂಡ ಇದನ್ನು ಕ್ರೀಮು ಮನೆಯಲ್ಲೇ ರೆಡಿ ಮಾಡಿಕೊಂಡು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಗ್ಲೋನೆಸ್ ಬರುತ್ತೆ ಅಂತ ನೋಡ್ಬೋದು. ಆಮೇಲೆ ಹಾಕ್ತಾ ಇರೋಂಥದ್ದು ಇದಕ್ಕೆ ಬ್ರೂ ಕಾಫಿ. ನಾನು ₹2 ಇರುವಂಥ ಬ್ರೂ ಕಾಫಿಯನ್ನು ಪೂರ್ತಿ ಪ್ಯಾಕೆಟ್ ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಬ್ರೂ ಕಾಫಿ ಹಾಕಿ ಇದನ್ನು ಪ್ಯಾಕನ್ನು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ಎಷ್ಟು ಪರ್ಫೆಕ್ಟಾಗಿ ಅದರಲ್ಲಿ ವ್ಯಾಸ್ಲಿನ್ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇವಾಗ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಶೈನಿಂಗ್ ಬರ್ತಾ ಇರೋವಂಥದ್ದು. ಅದೇ ರೀತಿ ಶೈನಿಂಗ್ ನಮ್ಮ ಮುಖದ ಮೇಲೆ ಕೂಡ ಬಂದೇ ಬರುತ್ತೆ ಸ್ನೇಹಿತರೆ. ₹1 ಏನು ನಮ್ಮ ಮನೆಯಲ್ಲಿ ನೋಡಿ ಇರುವಂಥದ್ದು ಸಾಮಗ್ರಿಗಳನ್ನು ಬಳಸ್ಕೊಂಡು ನಾವು ಇದನ್ನು ಫೇಸ್ ಪ್ಯಾಕ್ ರೆಡಿ ಮಾಡ್ತಾ ಇದ್ದೀವಿ. ಅದೇ ಹೊರಗಡೆ ಹೋಗಿ ದುಬಾರಿ ದುಡ್ಡು ಕೊಟ್ಟು ಕ್ರೀಮ್ಗಳನ್ನು ಯೂಸ್ ಮಾಡಿ ಫೇಸ್ ಪ್ಯಾಕ್ ಮಾಡಿದ್ರೂ ಕೂಡ ಎಷ್ಟು ಚೆನ್ನಾಗಿ ಗ್ಲೋ ಬರೋದಿಲ್ಲ. ಆಮೇಲೆ ಹಾಕ್ತಾ ಇರೋಂಥದ್ದು ಇದಕ್ಕೆ ವೈಟ್ ಕೋಲ್ಗೇಟ್. ನಾವು ನೋಡ್ತಾ ಇರ್ಬೋದು, ವೈಟ್ ಕೋಲ್ಗೇಟ್ ಹಲ್ಲು ಯಾವ ರೀತಿ ಹೊಳಪು ಬರುತ್ತಲ್ವ, ಅದೇ ರೀತಿಯಾಗಿ ನಮ್ಮ ಮುಖದ ಹೊಳಪು ಡಬಲ್ ಮಾಡುವಂಥದ್ದು ವೈಟ್ ಕೋಲ್ಗೇಟ್. ಹಾಗಾಗಿ ಇದಕ್ಕೆ ಸ್ವಲ್ಪ ವೈಟ್ ಕೋಲ್ಗೇಟ್ ಸೇರಿಸಿದ ತಕ್ಷಣ ಯಾವ ರೀತಿಯಾಗಿ ಇದು ಪ್ಯಾಕ್ ರೆಡಿ ಆಗುತ್ತೆ ಅಂತ ನೋಡಿ. ಪರ್ಫೆಕ್ಟಾಗಿ ಪ್ಯಾಕ್ ಈ ಥರ ಕಲಿಸ್ಕೋಬೇಕು, ಆವಾಗಲೇ ನಮಗೆ ಪ್ಯಾಕ್ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ಬಿಸಿಲಿಗೆ ಹೋಗಿ ಬಂದಮೇಲೆ ನಮ್ಮ ಮುಖ ತುಂಬಾ ಕಪ್ಪಾಗುತ್ತೆ, ಹಾಗೆ ಡ್ರೈ ಆಗುತ್ತೆ, ಮತ್ತು ನಮ್ಮ ಮುಖ ಕೂಡ ಒಂಥರ ಡಲ್ನೆಸ್ ಆಗಿಬಿಡುತ್ತೆ. ಆ ಡಲ್ನೆಸ್ ಎಲ್ಲನೂ ಕೂಡ ರಿಮೂವ್ ಮಾಡಿ ತೆಗೆಯುತ್ತೆ. ಹಾಗಾಗಿ ಇದನ್ನು ಪ್ಯಾಕನ್ನು ರೆಡಿ ಮಾಡಿ ಯೂಸ್ ಮಾಡ್ತಾ ಬಂದರೆ ಸಾಕು. ಇವಾಗ ನೋಡಿ, ಪರ್ಫೆಕ್ಟಾಗಿ ಮಿಕ್ಸ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕ್ರೀಮ್ ರೆಡಿಯಾಗಿರುವಂಥದ್ದು. ಈ ಥರ ಕ್ರೀಮ್ ಮನೆಯಲ್ಲಿ ರೆಡಿ ಮಾಡ್ಕೋಬೋದು. ಇವಾಗ ಇದು ರೆಡಿ ಆಗಿರುವಂಥ ಕ್ರೀಮಿಗೆ ನಾವು ಯಾವ ರೀತಿಯಾಗಿ ಇದನ್ನು ಯೂಸ್ ಮಾಡಬೇಕು, ಯೂಸ್ ಮಾಡೋಕ್ಕಿಂತ ಮುಂಚೆ ಇದಕ್ಕೆ ಮತ್ತೆ ನಾವೇನು ಮಾಡಬೇಕಂತ ಹೇಳ್ಕೊಡ್ತೀನಿ. ನಿಮ್ಮ ಸ್ಕಿನ್ನಿಗೆ ಯೂಸ್ ಮಾಡುವಂಥ ರೀತಿ ಯಾವ ರೀತಿ ಅಂದರೆ ಸ್ನೇಹಿತರೆ, ವಾರದಲ್ಲಿ 1-2 ಸರ್ತಿ ಇಲ್ಲದೆ 3 ಸರ್ತಿ ನೀವು ಇದನ್ನು ಪ್ಯಾಕನ್ನು ರೆಡಿ ಮಾಡಿ ಮುಖದ ಮೇಲೆ ಹಚ್ಕೋಬೋದು. ಈ ಥರ ಹಚ್ಕೊಳ್ತಾ ಹೋದರೆ ನಿಮ್ಮ ರಿಸಲ್ಟ್ ನೀವು ನೋಡ್ತಾ ಇರ್ಬೋದು, ದಿನದಿಂದ ದಿನಕ್ಕೆ ನಿಮ್ಮ ರಿಸಲ್ಟ್ ಚೆನ್ನಾಗಿ ಗ್ಲೋನೆಸ್ ಕೊಡ್ತಾ ಹೋಗುತ್ತೆ. ಆಮೇಲೆ ನಾನು ಹೇಳಿದ್ದೀನಲ್ಲ ಸ್ನೇಹಿತರೆ, ಇದಕ್ಕೆ ಇನ್ನೊಂದು ಏನು ಬೆರೆಸ್ತೀನಿ ಅಂದರೆ ಫೇರ್ ಆ್ಯಂಡ್ ಲವ್ಲಿಯನ್ನು ಅದರಲ್ಲಿ ಹಾಕ್ತಾಯಿದ್ದೀನಿ. ಫೇರ್ ಆ್ಯಂಡ್ ಲವ್ಲಿ ಎಲ್ಲರೂ ಕೂಡ ಮುಖ ವಾಶ್ ಮಾಡಿದ್ಮೇಲೆ ಯೂಸ್ ಮಾಡುವಂಥ ಫೇರ್ ಆ್ಯಂಡ್ ಲವ್ಲಿ ಈ ಪ್ಯಾಕಲ್ಲಿ ಹಾಕೋದ್ರಿಂದ ಇದು ಯಾವ ರೀತಿ ಫೇರ್ ಆ್ಯಂಡ್ ಲವ್ಲಿ ಕೂಡ ಎಷ್ಟು ಹೊಳಪಾಗಿ ಬಿಳಿಯಾಗಿರುತ್ತಲ್ವ, ಅದೇ ರೀತಿ ಬಿಳುಪು ನಮ್ಮ ಮುಖದ ಮೇಲೆ ಬರುತ್ತೆ. ಸ್ವಲ್ಪನೇ ಪ್ರಮಾಣದಲ್ಲಿ ಫೇರ್ ಆ್ಯಂಡ್ ಲವ್ಲಿ ಹಾಕಿದ್ದೀನಿ. ಹಾಕ್ಕೊಂಡು ಈ ಪ್ಯಾಕಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಇವಾಗಿದು ಪ್ಯಾಕ್ ರೆಡಿಯಾಗಿರುವಂಥದ್ದು ನೋಡಿ ಸ್ನೇಹಿತರೆ. ಈ ಪ್ಯಾಕು ನಾವು ಕೈಗಳಾಗಲಿ, ಕಾಲುಗಳಾಗಲಿ, ಮುಖ ಆಗಲಿ ಎಲ್ಲದಕ್ಕೂ ಕೂಡ ಯೂಸ್ ಮಾಡಬಹುದು. ಹಾಗಾದರೆ ಈ ಪ್ಯಾಕ್ ರೆಡಿಯಾಗಿರುವಂಥ ಪ್ಯಾಕ್ ನೋಡಿ. ಈ ಪ್ಯಾಕನ್ನು ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ, ನೀವು ಲಾಸ್ಟ್ವರೆಗೂ ರಿಸಲ್ಟ್ ನೋಡ್ಬೋದು. ಇವಾಗ ನೋಡಿ, ನಾನು ಪ್ಯಾಕನ್ನು ಕಲಿಸ್ಕೊಂಡಿರೋಂಥ ಪ್ಯಾಕು ಕೈ ಮೇಲೆ ಈ ಥರ ಮಸಾಜ್ ಮಾಡ್ತಾಯಿದ್ದೀನಿ. ಇದೇ ರೀತಿಯಾಗಿ ನೀವು ಕೂಡ ನಿಮ್ಮ ಕೈಗಳಿಗೆ, ಕಾಲುಗಳಿಗೆ, ಮುಖಗಳಿಗೆ ಮಸಾಜ್ ಮಾಡ್ಬೋದು. ಫಸ್ಟ್ ಏನು ಹೇಳೋದಪ್ಪ ಅಂದರೆ ನೋಡಿ, ಯಾವುದೇ ಪ್ಯಾಕ್ ಆಗಲಿ ಇದರಲ್ಲಿ ಶಾಂಪೂ ಬಳಸಿದ್ದೀವಿ, ಆ ಪ್ಯಾಕು
ನಿಮ್ಮ ಮುಖಕ್ಕೆ ಸೂಟ್ ಆಗಬೇಕಂದ್ರೆ ಫಸ್ಟ್ ನೀವು ಸ್ವಲ್ಪ ನಿಮ್ಮ ಮುಖದ ಮೇಲೆ ಹಚ್ಕೊಂಡು ನೋಡಬೇಕು. ನಿಮ್ಮ ಮುಖದ ಮೇಲೆ ಉರಿತಾ ಏನಿಲ್ಲ ಅಂದರೆ ನೀವು ಅದನ್ನು ಯೂಸ್ ಮಾಡ್ಬೋದು. ಯಾಕಂದರೆ ಒಬ್ರೊಬ್ಬರು ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗಿರುತ್ತೆ, ಅದಕ್ಕೆ ಹೇಳೋಕ್ಕಾಗಲ್ಲ. ಹಾಗಾಗಿ ನೀವು ಕೈಗಳಾಗಲಿ ಕಾಲ ಮೇಲಾಗಲಿ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಮುಖದ ಮೇಲೆ ಕೂಡ ನೀವು ಒಂದು ಸರ್ತಿ ಸ್ವಲ್ಪ ಹಚ್ಕೊಂಡು ನೋಡಿ, ಉರಿತಾ ಆಗ್ತಾ ಇಲ್ಲ ಅಂದಾಗ ನೀವು ಇದನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಪ್ಯಾಕ್ ಪೂರ್ತಿಯಾಗಿ ಹಚ್ಕೊಂಡು ಒಂದು 2ರಿಂದ 3 ನಿಮಿಷ ಮಸಾಜ್ ಮಾಡ್ತಾಯಿದ್ದೀನಿ. 3 ನಿಮಿಷ ಮಸಾಜ್ ಮಾಡಿಕೊಂಡು ನಾವು ಇದನ್ನು ಕೈ ವಾಶ್ ಮಾಡಿದ್ರೆ ಸಾಕು, ನಮ್ಮ ಕೈ ಗ್ಲೋನೆಸ್ ನೋಡ್ಬೋದು. ನಿಮ್ಮ ಮುಖದ ಮೇಲೆ ಡ್ರೈನೆಸ್ ಆಗಲಿ ಮತ್ತು ಆಯಿಲಿ ಸ್ಕಿನ್ ಇರೋರಾಗಲಿ, ಹಾಗೆ ನಿಮ್ಮ ಮುಖದ ಮೇಲೆ ಕಪ್ಪು ಕಲೆಗಳು ಮತ್ತು ನಿಮ್ಮ ಮುಖ ಡ್ರೈ ಆಗ್ತಾ ಇರೋದು, ಬಿಸಿಲಿಗೆ ಹೋದ್ಮೇಲೆ ಟ್ಯಾನ್ ಆಗ್ತಾ ಇರೋದು ಸಮಸ್ಯೆ ಎಲ್ಲ ಕೂಡ ರಿಮೂವ್ ಮಾಡುತ್ತೆ. ಇವಾಗ ನೋಡಿ ನಾನು ನಾರ್ಮಲ್ ನೀರು ತೊಗೊಂಡು ಇವಾಗ ವಾಶ್ ಮಾಡ್ತಾ ಇದ್ದೀನಿ. ಈ ಥರ ನಾನು ಕೈ ಪೂರ್ತಿಯಾಗಿ ಕ್ಲೀನಾಗಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ನೋಡ್ಬೋದು ರಿಸಲ್ಟ್ ಚೆನ್ನಾಗಿ ಸಿಗುವಂಥದ್ದು. ಹಾಗಾಗಿ ಇದನ್ನು ಪ್ಯಾಕನ್ನು ನೀವು ಕೂಡ ಒಂದು ಸರ್ತಿ ಮನೇಲಿ ಟ್ರೈ ಮಾಡ್ಬೋದು. ಯಾಕಂದರೆ ಏನೂ ಕೂಡ ಖರ್ಚಿಲ್ಲದೆ ನಿಮ್ಮ ಮನೆಯಲ್ಲಿ ಈ ಥರ ಬ್ಯೂಟಿಫುಲ್ ಟಿಪ್ಸನ್ನು ಟ್ರೈ ಮಾಡ್ತಾ ಹೋದರೆ, ನಮ್ಮ ರಿಸಲ್ಟ್ ಚೆನ್ನಾಗಿ ಸಿಗ್ತಾ ಹೋದರೆ ನಮಗೂ ಕೂಡ ಒಂಥರ ಖುಷಿ ಸಿಗುತ್ತೆ. ಹಾಗೆ ಸ್ನೇಹಿತರೆ, ಯಾವುದೇ ಕೆಮಿಕಲ್ ಪ್ರಾಡಕ್ಟ್ ಯೂಸ್ ಮಾಡದೇ ನಮ್ಮ ಮುಖವನ್ನು ಗ್ಲೋನೆಸ್ ಮಾಡ್ತಾ ಹೋಗ್ಬೋದು, ನಮ್ಮ ಸ್ಕಿನ್ ಸಾಫ್ಟ್ನೆಸ್ ಆಗುತ್ತೆ. ಹಾಗಾಗಿ ಈ ಥರ ನೀವು ಕೂಡ ಫೇಸ್ ಪ್ಯಾಕ್ಗಳನ್ನು ಯೂಸ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ ಸ್ನೇಹಿತರೆ. ನೋಡ್ಬೋದು ನನಗೆ ರಿಸಲ್ಟ್ ತೋರಿಸ್ತೀನಿ, ಯಾವ ರೀತಿ ನನ್ನ ಕೈ ನೋಡ್ಬೋದು. ಫಸ್ಟ್ ಇರೋದಕ್ಕೂ ಇವಾಗಿರೋದಕ್ಕೂ ಎಷ್ಟು ಚೆನ್ನಾಗಿ ಗ್ಲೋ ಬಂತು. ಹಾಗೆ ಸಾಫ್ಟ್ ಕೂಡ ಆಗುತ್ತೆ, ಯಾಕಂದರೆ ನಮ್ಮ ಇದರಲ್ಲಿ ಶಾಂಪೂ ಬಳಸಿರ್ತೀವಲ್ವ, ನಮ್ಮ ಕೈಗಳು ತುಂಬಾ ಸಾಫ್ಟ್ ಆಗುತ್ತೆ. ಮತ್ತು ನಮ್ಮ ಕೈಗಳು ಒಂಥರ ಪೆಡಿಕ್ಯೂರ್ ಮೆನಿಕ್ಯೂರ್ ಮಾಡ್ದಂಗೆ ಆಗುತ್ತೆ, ಅಷ್ಟು ಚೆನ್ನಾಗಿ ಗ್ಲೋನೆಸ್ ಬರುತ್ತೆ. ನೋಡಿ ಇವಾಗ ಕೈ ಕೂಡ ಒರೆಸಿ ತೋರಿಸ್ತಾ ಇದ್ದೀನಿ, ತುಂಬಾ ಚೆನ್ನಾಗಿ ಕ್ಲೀನ್ ಆಯಿತು. ಹಾಗಾದರೆ ನೀವು ಕೂಡ ಮಿಸ್ ಮಾಡದೆ ಇದನ್ನು ಫಾಲೋ ಮಾಡ್ಬೋದು. ನಿಮಗೂ ಕೂಡ ಇದನ್ನು ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಪ್ಲೀಸ್ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇದೇ ರೀತಿಯಾಗಿ ಯೂಸ್ಫುಲ್ ಆಗ್ತಾ ಇರುವಂಥ ವಿಡಿಯೋಗಳು ತರ್ತಾ ಹೋಗ್ತೀನಿ, ನಿಮಗೂ ಕೂಡ ಯೂಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ನೋಡ್ಬೋದು ಆ ಕೈಗೆ ಈ ಕೈಗೆ ಎಷ್ಟು ವ್ಯತ್ಯಾಸ ಅಂತ ನೋಡಿ. ಇಷ್ಟ ಆದರೆ ಪ್ಲೀಸ್ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಸರ್ತಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗೋಣ ಸ್ನೇಹಿತರೆ. ಹಾಗಿದ್ರೆ ನಮ್ಮ ವಿಡಿಯೋಗೆ ಎಲ್ಲರೂ ನೋಡಿದವ್ರಿಗೆಲ್ರಿಗೂ ಕೂಡ ಧನ್ಯವಾದ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.